ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ ಪದ್ಯ ಭಾಗ 2 ಪಾರಿವಾಳ ಸೂರಂ ಎಕ್ಕುಂಡಿ. ಕವಿಯ ಹೆಸರು, ಕೃತಿಕಾರರ ಪರಿಚಯ ಹಾಗೆ ಅಭ್ಯಾಸ. ಒಂದು ವಾಕ್ಯದಲ್ಲಿ 3-4 ವಾಕ್ಯ, 8-10 ವಾಕ್ಯ, ಸಂದರ್ಭ ಸಹಿತ ಹಾಗೆ ಭಾಷಾ ಚಟುವಟಿಕೆ. ಪಾರಿವಾಳ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಸೂರಂ ಎಕ್ಕುಂಡಿ. ಜನನ 1923 ಜನವರಿ 20. ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಇವರ ವಿದ್ಯಾಭ್ಯಾಸ 1944ರಲ್ಲಿ BA ಪದವಿ. ವೃತ್ತಿ ಪ್ರೌಢಶಾಲೆಯ ಅಧ್ಯಾಪಕರು. 35 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರು. ಕವನ ಸಂಕಲನ ನೆರಳು, ಕಾದಂಬರಿ ಪ್ರತಿಬಿಂಬಗಳು. ಹಾಗೆ ಗೌರವ ಪ್ರಶಸ್ತಿ ನೋಡೋದಾದರೆ ಸೋವಿಯತ್ ಲ್ಯಾಂಡನ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಇವರ ನಿಧನ 1995ರಲ್ಲಿ. ಆಯ್ಕೆ ಬಂದು, ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಎಕ್ಕುಂಡಿ ಅವರ ಸಮಗ್ರ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಅಭ್ಯಾಸ. ಒಂದು ವಾಕ್ಯದಲ್ಲಿ, ಮುದ್ದು ಪಾರಿವಾಳಗಳ ಜೋಡಿಯಲ್ಲಿ ಸಂಸಾರ ಹೂಡಿದವು. ದಟ್ಟ ಕಾಡಿನ ಹೆಮ್ಮರದ ಪೊದೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಸಂಸಾರ ಹೂಡಿದವು. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು. ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಕಿರಿಚತೊಡಗಿದವು. ಏನನ್ನು ತೊರೆದು ಬಾಳಬೇಕು. ವ್ಯಾಮೋಹವನ್ನು ತೊರೆದು ಬಾಳಬೇಕು. 3-4 ವಾಕ್ಯ. ಪಾರಿವಾಳ ಆನಂದಕ್ಕೆ ಕಾರಣವೇನು. ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು. ಪ್ರತಿನಿತ್ಯ ಆ ಮರಿಗಳ ಮಧುರವಾದ ಚಿಲಿಪಿಲಿ ಧ್ವನಿ ಕೇಳುತ್ತಾ ಪಾರಿವಾಳಗಳಿಗೆ ಆನಂದವಾಯಿತು. ಬೇಡ ಏನು ಮಾಡಿದ. ಸಂತೋಷವಾಗಿ ಬಳತಿದ್ದ ಪಾರಿವಾಳಗಳನ್ನು ಹಿಡಿಯಲು ಬೇಡನೊಬ್ಬನು ಬಂದು ಬಲೆಯನ್ನು ಬೀಸಿದನು. ಪುಟ್ಟ ಪಾರಿವಾಳಗಳು ಬಲೆಯೊಳಗೆ ಸಿಲುಕಿ ಕಿರಿಚತೊಡಗಿದವು. ಇದನ್ನು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿಕೊಂಡವು. ನಂತರ ಹಸಿರು ಬೇಡನು ಬಲೆಯನ್ನು ಹೊತ್ತುಕೊಂಡು ಹೋದನು. 8-10 ವಾಕ್ಯ. ಈ ವಿಭಾಗ. ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು. ಉತ್ತರ. ಜೋಡಿ ಪಾರಿವಾಳಗಳು ದುಡುಕಿನಿಂದ ತಮ್ಮ ಮರಿಗಳ ಮೇಲಿನ ವ್ಯಾಮೋಹದಿಂದ ತಾವೂ ಸಹ ಬೇಡನಿಗೆ ಹಾರವಾದದ್ದು ಸರಿಯಲ್ಲ. ತಮ್ಮ ಮರಿಗಳು ಬಲೆಗೆ ಸಿಕ್ಕಿಕೊಂಡದ್ದನ್ನು ನೋಡಿದ ಹೆಣ್ಣು ಪಾರಿವಾಳ ವಿವೇಚನೆ ಇಲ್ಲದೆ ಮರಿಗಳ ಮೇಲಿನ ಅತಿಯಾದ ವಾತ್ಸಲ್ಯದಿಂದ ತಾನೂ ಬಲೆಗೆ ಸಿಕ್ಕಿಕೊಂಡಿತು. ಹೆಣ್ಣು ಪಾರಿವಾಳವನ್ನು ಬೆಟ್ಟದಷ್ಟು ಹಚ್ಚಿಕೊಂಡಿದ್ದು ಗಂಡು ಪಾರಿವಾಳವು ತಾನೂ ಕೂಡ ಬಲೆಗೆ ಸಿಕ್ಕಿಕೊಂಡಿತು. ಹೀಗೆ ಜೋಡಿ ಪಾರಿವಾಳಗಳು ಅತಿಯಾದ ವ್ಯಾಮೋಹದಿಂದ ಪ್ರಾಣ ಕಳೆದುಕೊಂಡವು. ಸಾಧ್ಯವಾದರೆ ತಮ್ಮನ್ನು ರಕ್ಷಿಸಿಕೊಂಡು ಮರಿಗಳನ್ನು ಕಾಪಾಡಲು ಯೋಚಿಸಬಹುದಾಯಿತು. ಸಾಧ್ಯವಾಗಿದ್ದರೆ ತಾವಾದರೂ ಬದುಕಬಹುದಾಯಿತು. ಆದ್ದರಿಂದ ವ್ಯಾಮೋಹ, ಅತಿಯಾದ ಪ್ರೀತಿ ಒಳ್ಳೆಯದಲ್ಲ ಎಂದು ಹೇಳಬಹುದು. ಪಾರಿವಾಳದ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ದಟ್ಟವಾದ ಕಾಡಿನಲ್ಲಿ ಹೆಮ್ಮರದ ಪೊದೆಯಲ್ಲಿ ಬಿಳಿ ಪಾರಿವಾಳಗಳ ಜೋಡಿ ಸಂತೋಷದಿಂದ ವಾಸವಾಗಿದ್ದವು. ಜೋಡಿ ಪಾರಿವಾಳಗಳು ಹಗಲಿರುಳು ಒಂದನ್ನೊಂದು ಬಿಟ್ಟಿರಲಾರದೆ ಜೊತೆಗೂಡಿ ಬಾಳುತ್ತಿದ್ದವು. ಒಂದು ದಿನ ಹೆಣ್ಣು ಪಾರಿವಾಳವು ಮೊಟ್ಟೆಗಳನ್ನು ಇಟ್ಟಿತು. ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರ ಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು. ಮುದ್ದು ಮರಿಗಳ ಮಧುರವಾದ ಧ್ವನಿ ಕೇಳಿ ಪಾರಿವಾಳಗಳಿಗೆ ಆನಂದವಾಯಿತು. ಹೀಗೆ ಸಂತೋಷದಿಂದ ಬಾಳುತ್ತಿದ್ದಾಗ ಬೇಡನೊಬ್ಬನು ಬಲೆ ಹಾಕಿದನು. ಆ ಬಲೆಗೆ ಪುಟ್ಟ ಮರಿ ಪಾರಿವಾಳಗಳು ಸಿಲುಕಿಕೊಂಡವು. ಬಲೆಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ಚೇತ್ಕಾರಕ್ಕೆ ತೊಡಗಿದವು. ಹಾಗೂ ತಾಯಿ ಪಾರಿವಾಳಕ್ಕೆ ಮಕ್ಕಳ ಮೇಲಿನ ಪ್ರೀತಿ ವ್ಯಾಮೋಹ ಹೆಚ್ಚಾಗಿ ತಾನೂ ಸಹ ಬಲೆಯೊಳಗೆ ಹಾರಿ ಸಿಲುಕಿಕೊಂಡಿತು. ನಂತರ ಹೆಣ್ಣು ಪಾರಿವಾಳಗಳನ್ನು ಬಿಟ್ಟಿರದ ಗಂಡ ಪಾರಿವಾಳವು ಹೆಂಡತಿಯ ಮೇಲಿನ ಪ್ರೀತಿಯಿಂದ ತಾನೂ ಸಹ ಬಲೆಯೊಳಗೆ ಹಾರಿ ಸಿಲುಕಿಕೊಂಡಿತು. ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ವಿವೇಕದಿಂದ ಇದು ಸ್ವಲ್ಪ ಸ್ಪೀಡಾಗಿ ಹೋಗಿದೆ, ನೋಡಿ ನೀವು ಆನ್ಸರ್ ಬರ್ಕೊಳ್ಳಿ. ಒಂದು 2 ಲೈನ್ ಮಿಸ್ ಆಗಿದೆ. ಹಾಗಾಗಿ ಮೋಹವನ್ನು ತೊರೆದು ಬಾಳಬೇಕು. ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಪರಿವಾರವನ್ನು ಹುಡುಕುತ್ತಿದ್ದಾರೆ. ಜೋಡಿ ಹಕ್ಕಿಗಳು ಉಳಿದು ಮರಿಗಳನ್ನು ಉಳಿಸಬಹುದಿತ್ತು. ಸಂದರ್ಭ ಸ್ವಾರಸ್ಯ. ಒಳಗೆ ಬಂದಿತ್ತು, ಒಳಗೆ ಬಿಕ್ಕಿ ಬಿಕ್ಕಿ.
ಆಯ್ಕೆ. ಈ ವಾಕ್ಯವನ್ನು ಸೂರ ಮೆಕ್ಕುಂಡಿಯವರು ಬರೆದಿರುವ ಸಮಗ್ರ ಕವನ ಸಂಕಲನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಬೇಡನು ಪುಟ್ಟ ಮರಿ ಪಾರಿವಾಳಗಳನ್ನು ಹಿಡಿಯಲು ಬಲೆಯೊಳಗೆ ಸಿಲುಕಿ ಹೊರಗೆ ಬರಲು ಸಾಧ್ಯವಾಗದೆ ಕಿರಿಚತೊಡಗಿದಾಗ ತಾಯಿ ಪಾರಿವಾಳ ತನ್ನ ಮರಿಗಳ ಕಷ್ಟ ನೋಡಲಾಗದೆ ತಾನು ಆ ಬಲೆಯೊಳಗೆ ಧುಮುಕಿತು. ನಂತರ ಹೆಂಡತಿಯನ್ನಗಲಿರದ ಗಂಡು ಪಾರಿವಾಳವು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನೂ ಆ ಬಲೆಗೆ ಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಹೇಳಿದ್ದಾರೆ. ಸ್ವಾರಸ್ಯ: ತಂದೆ ತಾಯಿ ಪಾರಿವಾಳಗಳ ಕುರುಡು ವಾತ್ಸಲ್ಯ, ಪ್ರೀತಿ, ಮಮತೆ, ಬಾಂಧವ್ಯಗಳು ಇಲ್ಲಿ ಸ್ವಾರಸ್ಯಕರವಾಗಿದೆ. 5ನೇ ಪ್ರಶ್ನೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಸೂರ ಮೆಕ್ಕುಂಡಿಯವರು ಬರೆದಿರುವ ಸಮಗ್ರ ಕವನಗಳು ಎಂಬ ಕೃತಿಯಿಂದ ಆರಿಸಲಾದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪುಟ್ಟ ಮರಿಗಳ ಮೇಲಿನ ವ್ಯಾಮೋಹದಿಂದ ಜೋಡಿ ಪಾರಿವಾಳಗಳು ಬಲೆಗೆ ಹಾರಿದವು. ಆಗ ಬೇಡ ಪುಟ್ಟ ಮರಿ ಪಾರಿವಾಳಗಳನ್ನು ಹಾಗೂ ಜೋಡಿ ಪಾರಿವಾಳಗಳನ್ನು ಹೊತ್ತುಕೊಂಡು ಹೋದನು. ಮರಿಗಳ ಮೇಲಿನ ವ್ಯಾಮೋಹದಿಂದ ಜೋಡಿ ಪಾರಿವಾಳಗಳು ಸಹ ಬಲಿಯಾದ ಕವಿಗಳು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಮೋಹ ಎನ್ನುವುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹವನ್ನು ಬಿಟ್ಟು ಬಾಳಬೇಕೆಂದು ಸರಸಕರವಾಗಿದೆ. ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿರಿ. ರೂಪ ಅಲಂಕಾರವನ್ನು ನಿದರ್ಶನ ಮೂಲಕ ವಿವರಿಸಿ. ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಲಂಕಾರ. ಸೀತೆಯ ಮುಖ ಕಮಲ ಅರಳಿತು. ಉದಾಹರಣೆ: ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಅಲಂಕಾರ ರೂಪಕಲಂಕಾರ. ಸಮನ್ವಯ: ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ, ಹಾಗಾಗಿ ಇದು ರೂಪಕಲಂಕಾರ. 2ನೇ ಪ್ರಶ್ನೆ. ಸಾವಿತ್ರಿಯ ಮುಖ ಕಮಲ ಅರಳಿತು. ಇಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿರಿ. ಉಪಮೇಯ ಸಾವಿತ್ರಿಯ ಮುಖ, ಉಪಮಾನ ಕಮಲ, ಅಲಂಕಾರ ರೂಪಕಲಂಕಾರ. ಸಮನ್ವಯ: ಉಪಮೇಯವಾದ ಸಾವಿತ್ರಿಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ, ಹಾಗಾಗಿ ಇದು ರೂಪಕಲಂಕಾರ. 3ನೇದಾಗಿ ಪಾರಿವಾಳ ಪದ್ಯದಲ್ಲಿರುವ ಅಂತ್ಯಪ್ರಾಸ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿರಿ. ಹೂಡಿ ಜೋಡಿ, ಕೇಳಿ ಬಾಳಿ, ಹಕ್ಕಿ ಬಿಕ್ಕಿ, ಒಂದಾನೊಂದು ಒಂದು, ಸೆರೆಗೆ ಹೊರಗೆ, ಹಿಂಡುಕೊಂಡು, ಬಾಳಬೇಕು ತಾಳಬೇಕು. ಇದಾದ ಮೇಲೆ ಕೊಟ್ಟಿರುವ ಪದ್ಯಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ದಟ್ಟ ಕಾಡಿನಲ್ಲೊಂದು ಡ್ಯಾಶ್ ಪಾರಿವಾಳಗಳ ಜೋಡಿ, ಹಗಲಿರುಳಿಂದ ಹೋದರಿನಲ್ಲಿ ಒಂದು. ಸೊ ಇಲ್ಲಿಗೆ ಪಾರಿವಾಳದ ಪದ್ಯ ಭಾಗದ ಪ್ರಶ್ನೋತ್ತರಗಳು, ಭಾಷಾ ಚಟುವಟಿಕೆ ಹಾಗೆ ಭಾಷಾಭ್ಯಾಸ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಕಂಟಿನ್ಯೂಷನ್ ವಿಡಿಯೋಸ್ ಕೂಡ ಬರ್ತಿದೆ. ಗದ್ಯ ಭಾಗ ಮುಗ್ತಿದೆ, ಈಗ ಪದ್ಯ ಭಾಗ ಕೂಡ ಮುಗೀತಿದೆ. ಸೊ ಕಂಟಿನ್ಯೂಷನ್ ನೋಡೋದಿದ್ರೆ ನೋಡ್ಬೋದು ನನ್ನ ಚಾನಲ್.